ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಹಾಭಾರತದ ಕುರುಕ್ಷೇತ್ರದಲ್ಲಿ ಲಕ್ಷಾಂತರ ಮಂದಿ ಯೋಧರು ಎಲ್ಲಿಂದ ಬಂದು ಕೌರವ ಪಾಂಡವರಿಗೆ ಹೇಗೆ ಸಹಾಯ ಮಾಡಿದರು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಶಕುನಿಯ ಮೋಸದ ಕಾರಣದಿಂದ ಪಾಂಡವರು ವನವಾಸಕ್ಕೆ ಹೋದಾಗ ಯುದ್ಧವು ಖಚಿತವಾಗಿಯೂ ನಡೆಯುತ್ತದೆ ಎಂದು ಮೊದಲೇ ಊಹೆ ಮಾಡಿದ್ದರು. ಎರಡು ಕುಟುಂಬಗಳ ಮಧ್ಯೆ ಹೀಗೆ ಮಹಾಯುದ್ಧವಾಗಿ ಬದಲಾಯಿತು. ಈ ಯುದ್ಧದಲ್ಲಿ ಪಾಂಡವರಿಗೆ ಯಾರು ಸಹಾಯ ಮಾಡಿದರು, ಅದೇ ರೀತಿ ಕೌರವರಿಗೆ ಯಾರು ಸಹಾಯ ಮಾಡಿದರೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪಾಂಡವರ ಪಕ್ಷದಲ್ಲಿದ್ದ ತುಂಬಾ ಮಂದಿ ಕೌರವರನ್ನು ಶತ್ರುಗಳೆಂದು ಭಾವಿಸುವ ರಾಜರು ಶ್ರೀಕೃಷ್ಣನ ಜೊತೆ ಸ್ನೇಹ ಸಂಬಂಧವನ್ನ ಹೊಂದಿದವರು ಮತ್ತು ಕೌರವರು ಯಾರ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದ್ದರೋ ಅವರು, ಉದಾಹರಣೆಗೆ ಚೆಡ್ಡಿ, ಕಾಶಿ, ರಾಕ್ಷಸ ವರ್ಗದ ರಾಜರುಗಳು ಕೂಡ ಇದ್ದಾರೆ. ಅವರೆಲ್ಲರೂ ಕೌರವರ ಪಕ್ಷದಲ್ಲಿ ಯುದ್ಧಕ್ಕೆ ಸಿದ್ಧರಾದರು. ಆದ್ರೆ ಯುದ್ಧಕ್ಕೆ ಸಿದ್ಧರಾದವರೆಲ್ಲ ಯಾವ ದೇಶಗಳಿಂದ ಯಾವ ರಾಜ್ಯಗಳಿಂದ ಬಂದರು ಎಂದು ಈಗ ನೋಡೋಣ. ಮೊದಲಿಗೆ ದಕ್ಷಿಣ ಭಾರತದಿಂದ ಶುರು ಮಾಡಿದ್ರೆ ಸಿಂಧಲ್. ಮಹಾಭಾರತದ ಪ್ರಕಾರ ಇದು ಒಂದು ಜಾತಿಯ ಹೆಸರು. ಇವತ್ತಿಗೂ ಈ ಜಾತಿಯ ಜನರು ಶ್ರೀಲಂಕಾದಲ್ಲಿ ವಾಸ ಮಾಡುತ್ತಿದ್ದಾರೆ. ಇವರು ಕೌರವರ ಪಕ್ಷದಲ್ಲಿ ನಿಂತುಕೊಂಡು ಹೋರಾಟವನ್ನು ಮಾಡಿದರು. ಕೇರಳದ ಆರ್ಮಿ ಪೂರ್ತಿ ಪಾಂಡವರ ಪಕ್ಷದಲ್ಲಿ ನಿಂತುಕೊಂಡು ಹೋರಾಡಿದರು. ಕರ್ಣ ಪರ್ವದ 12ನೇ ಅಧ್ಯಾಯವನ್ನ ನೋಡಿದ್ರೆ ನಮಗೆ ಇದು ಅರ್ಥವಾಗುತ್ತೆ. ಪಾಂಡ್ಯ ಇವರದು ದಕ್ಷಿಣ ಭಾರತದಲ್ಲಿಯೇ ಮಹಾ ಸಾಮ್ರಾಜ್ಯ ಎಂದು ಹೇಳಬಹುದು. ಇವರು ಕೂಡ ಪಾಂಡವರ ಪಕ್ಷದಲ್ಲಿಯೇ ಯುದ್ಧವನ್ನ ಮಾಡುತ್ತಾರೆ. ಈ ಯುದ್ಧವು ಅಶ್ವತ್ಥಾಮನ ವಿರುದ್ಧವಾಗಿ ನಡೆಯಿತು. ಚೋಳರು ಇವರು ಕೂಡ ಕೇರಳದ ಆರ್ಮಿ ಮತ್ತು ಪಾಂಡ್ಯರೊಂದಿಗೆ ಸೇರಿಕೊಂಡು ಕೌರವರ ವಿರುದ್ಧ ಹೋರಾಡಿದರು. ಇದನ್ನು ಕೂಡ ನಾವು ಕರ್ಣ ಪರ್ವದ 12ನೇ ಅಧ್ಯಾಯದಲ್ಲಿ ನೋಡಬಹುದು. ಚುಚು ಈ ರಾಜ್ಯದ ಸೈನ್ಯವು ಕೌರವರ ಪಕ್ಷದಲ್ಲಿ ಯುದ್ಧಕ್ಕೆ ಇಳಿಯಿತು. ತಿಂತೀರ್ ಇದು ದಕ್ಷಿಣ ಭಾರತ ದೇಶದ ಒಂದು ಜಿಲ್ಲೆ. ಇದು ಪಾಂಡವರ ಪಕ್ಷದಲ್ಲಿ ಯುದ್ಧ ಮಾಡುವುದಕ್ಕೆ ಮುಂದೆ ಬಂದರು. ಕಳಿಂಗ ಇವತ್ತಿನ ದಿನ ಒರಿಸ್ಸಾ ಎಂದು ಕರೆಯಲ್ಪಡುವ ರಾಜ್ಯ. ಹಿಂದೆ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಕಳಿಂಗ ಎಂದು ಕರೆಯುತ್ತಿದ್ದರು. ಇದರ ಸೈನ್ಯ ಪೂರ್ತಿ ಕೌರವರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧವನ್ನ ಮಾಡಬೇಕೆಂದು ನಿರ್ಧಾರವನ್ನ ಮಾಡುತ್ತಾರೆ. ಇದು ದುರ್ಯೋಧನನ ಹೆಂಡತಿ ಭಾನುಮತಿಯ ಹುಟ್ಟಿದ ಮನೆ. ಅವಳನ್ನ ಸ್ವಯಂವರದಿಂದ ದುರ್ಯೋಧನನು ಕರ್ಣನ ಸಹಾಯದಿಂದ ಭಾನುಮತಿಯನ್ನ ಅಪಹರಿಸಿದನು. ಮೇಕಲ್ ಭಾರತ ದೇಶದ ಕರ್ಣ ಪರ್ವದಲ್ಲಿನ 22ನೇ ಅಧ್ಯಾಯವನ್ನ ನೋಡಿದ್ರೆ ಈ ರಾಜ್ಯದ ಜನರು ಕೌರವರ ಪಕ್ಷದಲ್ಲಿ ಯುದ್ಧವನ್ನ ಮಾಡಿದರು ಎಂದು ಗೊತ್ತಾಗುತ್ತದೆ. ಈ ದೇಶದ 4 ಮೂಲೆಗಳಿಗೂ ಅಮರ್ಕಂಡ್ ಪರ್ವತದಿಂದ ಸುತ್ತಿಕೊಂಡು ಇರುತ್ತದೆ. ಉತ್ಕಲ್ ಅದೇ ಅಧ್ಯಾಯದಲ್ಲಿ ಉತ್ಕಲ್ಗೆ ಸಂಬಂಧಪಟ್ಟಂತೆ ಒಂದು ಚಾಪ್ಟರ್ ಕಾಣಿಸುತ್ತದೆ. ಇದು ಒಂದು ಸಮುದ್ರ ತೀರದ ಪ್ರಾಂತ್ಯವು. ಇವರು ಕೌರವರ ಪಕ್ಷದಲ್ಲಿ ಯುದ್ಧವನ್ನು ಮಾಡುತ್ತಾರೆ. ಕುಂಡಿನ್ಪುರ್ ಶ್ರೀಕೃಷ್ಣನ ಹೆಂಡತಿಯಾಗಿರುವ ರುಕ್ಮಿಣಿಯ ಊರೇ ಈ ಕುಂಡಿನ್ಪುರ್. ಈ ಪಕ್ಷವೆಲ್ಲವೂ ಪಾಂಡವರ ಪಕ್ಷದಲ್ಲಿದ್ದುಕೊಂಡು ಯುದ್ಧವನ್ನು ಮಾಡಿದರು. ಅನುಪಕ್ ಎಂಬುದು ಮಧ್ಯ ಭಾರತದಲ್ಲಿನ ಒಂದು ಜಿಲ್ಲೆ. ನೀಲ್ ಎಂಬ ರಾಜನು ಈ ರಾಜ್ಯವನ್ನ ಆಳ್ವಿಕೆ ನಡೆಸುತ್ತಿದ್ದನು. ಇವರು ಪಾಂಡವರ ಪಕ್ಷದಲ್ಲಿದ್ದುಕೊಂಡು ಯುದ್ಧವನ್ನು ಮಾಡಿದರು. ಮಾಹಿಷ್ಮತಿ ಮಧ್ಯಪ್ರದೇಶದ ಇಂದೋರ್ನಲ್ಲಿರುವ ಒಂದು ಪ್ಲೇಸ್ ನ ಹೆಸರೇ ಮಹೇಶ್ವರ್. ಆದ್ರೆ ಮಹಾಭಾರತದ ಸಮಯದಲ್ಲಿ ಇದನ್ನೇ ಮಹೇಶ್ಮತಿ ಎಂದು ಕರೆಯುತ್ತಿದ್ದರು. ಆ ಸಮಯದಲ್ಲಿ ಈ ರಾಜ್ಯವನ್ನು ಕೂಡ ನೀಲ್ ಮಹಾರಾಜನೇ ಆಳ್ವಿಕೆ ನಡೆಸುತ್ತಿದ್ದನು. ಇದನ್ನೇ ಅವಂತಿ ಸಾಮ್ರಾಜ್ಯದ ಭಾಗವೆಂದು ಭಾವಿಸುತ್ತಿದ್ದರು. ಈ ರಾಜ್ಯದ ಸೈನಿಕರೆಲ್ಲರೂ ಕೂಡ ಕೌರವರ ಪಕ್ಷದಲ್ಲಿ ನಿಂತುಕೊಂಡರು. ಸೌರಾಷ್ಟ್ರ ಇಲ್ಲಿನ ವೈಷ್ಣವ ಯಾದವರು ಕೂಡ ಪಾಂಡವರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧವನ್ನು ಮಾಡಿದರು. ಇವರು ಶ್ರೀಕೃಷ್ಣ ಸತ್ಯಭಾಮೆಯ ರಾಜ್ಯದಲ್ಲಿನ ಮುಖ್ಯವಾದ ಸೈನ್ಯವು. ಶ್ರೀಕೃಷ್ಣನು ತನ್ನ ದ್ವಾರಕವನ್ನ ಇಲ್ಲಿಯೇ ನಿರ್ಮಿಸಿದರು. ಅನರ್ ಈ ರಾಜ್ಯವನ್ನ ಚಾಲ್ವ ಎಂಬ ರಾಜನು ಆಳ್ವಿಕೆ ನಡೆಸುತ್ತಿದ್ದನು. ಈತನು ಶಿಶುಪಾಲನ ಒಳ್ಳೆಯ ಸ್ನೇಹಿತನು. ಶ್ರೀಕೃಷ್ಣನಿಂದ ಶಿಶುಪಾಲನ ಮರಣ ಸಂಭವಿಸಿತೆಂದು ತಿಳಿದುಕೊಂಡ ಶಾಲ್ವನು ದ್ವಾರಕದ ಮೇಲೆ ಯುದ್ಧವನ್ನ ಸಾರುತ್ತಾನೆ. ಆ ಸಮಯದಲ್ಲಿಯೇ ಶ್ರೀಕೃಷ್ಣನ ಕೈಯಿಂದ ಶಾಲ್ವನ ಮರಣ ಸಂಭವಿಸಿತು. ಆತನ ಮರಣದ ನಂತರ ಅನರ್ಥ ರಾಜ್ಯವು ಶ್ರೀಕೃಷ್ಣನ ಕೈಗೆ ಬರುತ್ತದೆ. ತದ್ವಾರ ಈ ರಾಜ್ಯದ ಸೈನ್ಯವು ಕೂಡ ಪಾಂಡವರ ಪಕ್ಷದಲ್ಲಿ ಯುದ್ಧವನ್ನ ಮಾಡಿದರು. ಅವಂತಿ ಮಹಾಭಾರತದ ಸಮಯದಲ್ಲಿದ್ದ ದೇಶಗಳಲ್ಲಿ ಇದು ಒಂದು ದೊಡ್ಡ ದೇಶ. ಇವತ್ತಿನ ಕಾಲದಲ್ಲಿ ಇದನ್ನ ಮಧ್ಯಪ್ರದೇಶದಲ್ಲಿನ ಮಾಳವ ಪ್ರಾಂತ್ಯವೆಂದು ಕರೆಯುತ್ತಾರೆ. ಇಲ್ಲಿನ ಸೈನ್ಯವು ಕೌರವರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧವನ್ನು ಮಾಡಿತು. ದಶರಣ ಎಂದರೆ 10 ಇಲ್ಲವೇ 10ಕ್ಕಿಂತ ಹೆಚ್ಚು ನದಿಗಳ ಜೊತೆ ಸೇರಿಕೊಂಡಿರುವ ಪ್ರಾಂತ್ಯವೆಂದು ಅರ್ಥವು. ಇದನ್ನ ಸುಧರ್ಮ ಎಂಬ ರಾಜನು ಆಳ್ವಿಕೆ ನಡೆಸುತ್ತಿದ್ದನು. ಈತನ ತಂಗಿಯ ವಿವಾಹ ದ್ರುಪದನ ಪುತ್ರನಾಗಿರುವ ಶಿಖಂಡಿಯ ಜೊತೆ ನಡೆಯಿತು. ಈ ರಾಜ್ಯದ ಸೈನ್ಯವು ಪಾಂಡವರ ಪಕ್ಷದಲ್ಲಿ ಯುದ್ಧಕ್ಕೆ
ಯುದ್ಧಕ್ಕೆ ಇಳಿದರು. ಪೌಂಡ್ರ ಈ ಪ್ರದೇಶವು ಮಹಾಭಾರತದ ಕಾಲದಲ್ಲಿ ಒಂದು ವಿಶಾಲವಾದ ಜಿಲ್ಲೆಯಾಗಿ ಪರಿಗಣಿಸಲಾಗಿತ್ತು. ಈಗ ಈ ಜಾಗದಲ್ಲಿ ವೆಸ್ಟ್ ಬೆಂಗಾಲ್ ಮತ್ತು ಬಾಂಗ್ಲಾದೇಶದ ಸ್ವಲ್ಪ ಭಾಗವನ್ನ ನೋಡಬಹುದು. ಈ ವೀರ ಸೈನ್ಯವು ಕೂಡ ಪಾಂಡವರ ಪಕ್ಷದಲ್ಲಿ ನಿಂತುಕೊಂಡರು. ತ್ರಿಪುರ ಭೀಷ್ಮ ಪರ್ವದ 77ನೇ ಅಧ್ಯಾಯದಲ್ಲಿ ಕುರುಕ್ಷೇತ್ರ ಯುದ್ಧದ 8ನೇ ದಿನ ನಡೆದ ಯುದ್ಧದಲ್ಲಿ ಈ ಪೂರ್ತಿ ಸೈನ್ಯವು ಕೌರವರಿಗೆ ಯಾವ ರೀತಿ ಸಹಾಯ ಮಾಡಿದರು ಎಂದು ತಿಳಿದುಕೊಳ್ಳಬಹುದು. ಪ್ರಜೋತಿಸ್ಪುರ್ ಈ ದಿನಗಳಲ್ಲಿ ಸ್ಥಳವನ್ನ ನಾವು ಗುವಾಹಟಿ ಸಮೀಪದಲ್ಲಿ ನೋಡಬಹುದು. ಮೊದಲಿಗೆ ಈ ರಾಜ್ಯವನ್ನ ನರಕಾಸುರನು ಆಳ್ವಿಕೆ ನಡೆಸುತ್ತಿದ್ದನು. ಶ್ರೀಕೃಷ್ಣನು ಈ ನರಕಾಸುರನನ್ನ ವಧಿಸಿದ ದಿನವೇ ನಾವೆಲ್ಲರೂ ನರಕ ಚತುರ್ದಶಿಯನ್ನ ಆಚರಿಸುತ್ತೇವೆ. ಆ ನಂತರ ಈ ರಾಜ್ಯವನ್ನ ಭಗದತ್ತು ಆಳ್ವಿಕೆ ನಡೆಸುತ್ತಾನೆ. ಇವರ ಸೈನ್ಯವು ಕೂಡ ಕೌರವರ ಪಕ್ಷದಲ್ಲಿ ನಿಂತು ಯುದ್ಧವನ್ನ ಮಾಡುತ್ತಾರೆ. ಹಂಗ್ ಪುರಾಣಗಳ ಪ್ರಕಾರ ಈ ರಾಜ್ಯದ ರಾಜನಿಗೆ ಪುತ್ರ ಸಂತಾನವಿರುವುದಿಲ್ಲ. ದೀರ್ಘದ ಮಹರ್ಷಿಯ ಆಶೀರ್ವಾದದ ಫಲವಾಗಿ ಆತನಿಗೆ 5 ಮಂದಿ ಪುತ್ರರು ಜನಿಸುತ್ತಾರೆ. ಆ 5 ಮಂದಿಯ ಹೆಸರು ಅಂಗ್, ವಾಂಗ್, ಕಳಿಂಗ, ಶುವ ಮತ್ತು ಪುಂಡರು. ಶಾಂತಿ ಪರ್ವದ ಪ್ರಕಾರ ದುರ್ಯೋಧನ ಮಾತಿನ ಮೇರೆಗೆ ಜರಾಸಂಧನು ಕರ್ಣನಿಗೆ ಅಂಗ ದೇಶದ ಶಾಂಪುರಿಯನ್ನ ನೀಡಿದನು. ಸ್ವಲ್ಪ ದಿನಗಳ ನಂತರ ದುರ್ಯೋಧನನು ಕರ್ಣನನ್ನ ಅಂಗ ರಾಜನೆಂದು ಪ್ರಕಟಿಸಿದನು. ಇವತ್ತಿನ ದಿನಗಳಲ್ಲಿ ಈ ಭಾಗವನ್ನ ಬಿಹಾರದಲ್ಲಿನ ಬಾದಲ್ಪುರ್ ಆಗಿ ನೋಡಬಹುದು. ಮಗಧ ಭೀಷ್ಮ ಪರ್ವದಲ್ಲಿನ 87ನೇ ಅಧ್ಯಾಯದಲ್ಲಿ ಕುರುಕ್ಷೇತ್ರ ಯುದ್ಧದ 7ನೇ ದಿನವೂ ಮಗಧ ರಾಜ್ಯದ ಸೈನ್ಯವು ಪಾಂಡವರಿಗೆ ಸಹಾಯ ಮಾಡಿರುವುದನ್ನು ನೋಡಬಹುದು. ಕಾಶಿರಾಜನ ಪುತ್ರಿ ವಲಂತರಿಯ ವಿವಾಹ ಭೀಮಸೇನನೊಂದಿಗೆ ನಡೆಯಿತು. ಇವರು ಕೂಡ ಪಾಂಡವರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧವನ್ನ ಮಾಡಿದರು. ಈ ಕುರುಷ್ಗೆ ಸಂಬಂಧಪಟ್ಟ ಒಂದು ಅಧ್ಯಾಯವನ್ನ ನಾವು ರಾಮಾಯಣದಲ್ಲಿ ಕೂಡ ನೋಡಬಹುದು. ಮಹಾಭಾರತ ಕರ್ಣ ಪರ್ವ 73ನೇ ಅಧ್ಯಾಯದಲ್ಲಿ ಇದೇ ಕುರುಷ್ ಸೈನ್ಯವು ಪಾಂಡವ ಸೇನೆ ಮತ್ತು ಮತ್ಸ್ಯ ದೇಶದ ಜೊತೆ ಸೇರಿಕೊಂಡು ಕೌರವರ ವಿರುದ್ಧ ಹೀಗೆ ಯುದ್ಧ ಮಾಡಿತೆಂದು ನಮಗೆ ಗೊತ್ತಾಗುತ್ತದೆ. ಕೋಸಲ ಕರ್ಣ ಪರ್ವದ 53ನೇ ಅಧ್ಯಾಯದಲ್ಲಿ ಅರ್ಜುನನು ಕೌರವರ ಪಕ್ಷದಲ್ಲಿದ್ದ ನಾರಾಯಣಿ ಸೈನ್ಯದ ವಿರುದ್ಧ ಹೋರಾಡುತ್ತಿರುವಾಗ ಕೋಸಲ ಸೈನ್ಯವು ಕೂಡ ಕೌರವರಿಗೆ ಸಹಾಯ ಮಾಡಿರುವುದನ್ನ ನಾವು ನೋಡಬಹುದು. ಕಿರಾತ್ ನೇಪಾಳದಲ್ಲಿ ವಾಸ ಮಾಡುವ ಒಂದು ಜಾತಿಯ ಹೆಸರು ಕಿರಾತ್. ದ್ರೋಣ ಪರ್ವದ 112ನೇ ಅಧ್ಯಾಯದಲ್ಲಿ ಕಿರಾತ್ ಸೈನ್ಯವು ಪಾಂಡವರ ಪಕ್ಷದಲ್ಲಿದ್ದು ಕೌರವರ ವಿರುದ್ಧ ಹೋರಾಡುವುದನ್ನು ನಾವು ನೋಡಬಹುದು. ಪ್ರಭದ್ರ ಕರ್ಣ ಪರ್ವದ 48ನೇ ಅಧ್ಯಾಯದಲ್ಲಿ ಕರ್ಣನಿಂದ ತುಂಬಾ ಮಂದಿ ಪ್ರಬದ್ಧಕ್ ಸಂಬಂಧಪಟ್ಟವರನ್ನ ಹತ್ಯೆ ಮಾಡಲಾಯಿತು. ಇದರಿಂದ ಪ್ರಬದ್ಧಕ್ ಸೈನ್ಯವು ಪಾಂಡವರ ಪಕ್ಷದಲ್ಲಿ ಯುದ್ಧಕ್ಕೆ ನಿಂತುಕೊಂಡಿತು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಚೇದಿ ಗಂಗಾ ಮತ್ತು ನರ್ಮದಾ ನದಿಯ ಮಧ್ಯದಲ್ಲಿರುವ ಪ್ರಾಂತ್ಯವನ್ನ ಚೇದಿ ಎಂದು ಕರೆಯುತ್ತಿದ್ದರು. ಈಗಿರುವ ಗ್ವಾಲಿಯರ್ನನ್ನ ಒಂದು ಕಾಲದಲ್ಲಿ ಚೇದಿ ಎಂದು ಕರೆಯುತ್ತಿದ್ದರು. ಶಿಶುಪಾಲನ ಮರಣದ ನಂತರ ಈ ಚೇದಿ ಶ್ರೀಕೃಷ್ಣನ ಅಧೀನಕ್ಕೆ ಬರುತ್ತದೆ. ಇದರಿಂದ ಈ ಸೈನ್ಯವು ಕೂಡ ಪಾಂಡವರ ಪಕ್ಷಕ್ಕೆ ಸಹಾಯ ಮಾಡಿತು. ವತ್ಸ ಮಹಾಭಾರತದಲ್ಲಿನ ಸಭಾ ಪರ್ವದ ಪ್ರಕಾರ ಭೀಮನು ವತ್ಸ ರಾಜ್ಯವನ್ನ ಆಳ್ವಿಕೆ ನಡೆಸಿದನು. ಇದರಿಂದ ಈ ರಾಜ್ಯದ ಸೈನ್ಯವು ಕೂಡ ಪಾಂಡವರ ಪಕ್ಷದಲ್ಲಿ ನಿಂತುಕೊಂಡಿತು. ನಿಷಾದ್ ಮಹಾಭಾರತದ ಕಾಲದಲ್ಲಿನ ಈ ನಿಷಾದ್ ರಾಜ್ಯವನ್ನ ನಲಂದ ಎಂಬ ರಾಜನು ಆಳ್ವಿಕೆ ನಡೆಸುತ್ತಿದ್ದನು. ಕರ್ಣ ಪರ್ವದ 49ನೇ ಅಧ್ಯಾಯದಲ್ಲಿ ಕರ್ಣನ ಕೈಯಿಂದ ಈ ಸೈನ್ಯವು ತುಂಬಾ ಸಮಯದವರೆಗೂ ಹೋರಾಡಿ ಮಣ್ಣು ಮುಕ್ಕಿತು. ಕುಂತಿ ಮತ್ತು ಭೋಜ್ ಶಿಶುಪಾಲನ ಮರಣದ ನಂತರ ಯಾವಾಗ ಶಾಲ್ವನು ದ್ವಾರಕದ ಮೇಲೆ ಯುದ್ಧವನ್ನ ಸಾರಿದನೋ ಆಗ ಕುಂತಿಯ ರಾಜ ದಂತವಕ್ರನು ಕೂಡ ಶಾಲ್ವನ ಜೊತೆ ಇದ್ದನು. ಆ ಸಮಯದಲ್ಲಿ ಈತನು ಕೂಡ ಮರಣ ಹೊಂದುತ್ತಾನೆ. ಆಗ ಕುಂತಿ ರಾಜ್ಯವು ಕೂಡ ಶ್ರೀಕೃಷ್ಣನ ಅಧೀನಕ್ಕೆ ಬರುತ್ತದೆ. ಆದ್ದರಿಂದ ಇವರು ಕೂಡ ಪಾಂಡವರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧವನ್ನ ಮಾಡುತ್ತಾರೆ. ಪಾಂಚಲ ದ್ರೌಪದಿಯ ತಂದೆ ದ್ರುಪದನ ಅಧೀನದಲ್ಲಿತ್ತು. ದ್ರೌಪದಿಯ ವಿವಾಹಕ್ಕೂ ಮೊದಲು ದ್ರೋಣಾಚಾರ್ಯರ ಮಾತಿನ ಮೇರೆಗೆ ಅರ್ಜುನನು ಪಾಂಚಲದ ಪೂರ್ತಿ ಸೈನ್ಯವನ್ನ ಒಂದೇ ಕೈಯಲ್ಲಿ ಗೆದ್ದು ತನ್ನ ಗುರುವಿಗೆ ದಕ್ಷಿಣೆಯನ್ನಾಗಿ ನೀಡಿದ್ದನು. ಈ ವಿಧವಾಗಿ ಪಾಂಚಲ 2 ಭಾಗವಾಗಿ ವಿಂಗಡಣೆ ಆಯಿತು. ಉತ್ತರ ಪಾಂಚಲ ದ್ರೋಣಾಚಾರ್ಯರ ಕೈಗೆ ಬಂದಿತು. ಆಗ ಉತ್ತರ ಪಾಂಚಲದ ರಾಜ್ಯಕ್ಕೆ ಅಶ್ವತ್ಥಾಮನನ್ನ ರಾಜನನ್ನಾಗಿ ನೇಮಿಸುತ್ತಾರೆ. ಉಳಿದ ದಕ್ಷಿಣ ಭಾಗವು ದ್ರುಪದನ ಬಳಿ ಉಳಿದು ಹೋಗುತ್ತದೆ. ಇದರಿಂದ ಈ 2 ಭಾಗಗಳಲ್ಲಿ ಉತ್ತರ ಭಾಗವು ಕೌರವರಿಗೆ ಸಹಾಯ ಮಾಡಿದರೆ ದಕ್ಷಿಣ ಭಾಗವು ಪಾಂಡವರಿಗೆ ಸಹಾಯ ಮಾಡುತ್ತದೆ. ಸೋಮಕ್ ಅರ್ಜುನ ಮತ್ತು ಕರ್ಣನ ಮಧ್ಯೆ ನಡೆದ ಯುದ್ಧದಲ್ಲಿ ಅರ್ಜುನನ ಜವಾಬ್ದಾರಿ ಅಂದ್ರೆ ಆತನ ಕ್ಷೇಮ ಸಮಾಚಾರದ ಜವಾಬ್ದಾರಿ ಪೂರ್ತಿ ಈ ಸೋಮಕ್ ಸೈನ್ಯದ ಮೇಲೆಯೇ ಇತ್ತು. ಇದರಿಂದ ಅವರು ಕೂಡ ಪಾಂಡವರ ಪಕ್ಷದಲ್ಲಿ ಯುದ್ಧವನ್ನ ಮಾಡಿದರು. ಈ ಸುರಸೇನ ಮಧುರೆಯ ಸುತ್ತಮುತ್ತಲಲ್ಲಿ ಇದೆ. ಅಲ್ಲಿನ ರಾಜ ಕಂಸನ ಮರಣದ ನಂತರ ಶ್ರೀಕೃಷ್ಣನು ಕಂಸನ ತಂದೆ ಉಗ್ರಸೇನನನ್ನ ಮರಳಿ ಆ ರಾಜ್ಯಕ್ಕೆ ರಾಜನನ್ನಾಗಿ ಮಾಡುತ್ತಾರೆ. ಆದ್ರೆ ಇವರು ಮಹಾಭಾರತದ ಯುದ್ಧದಲ್ಲಿ ಯಾರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧವನ್ನ ಮಾಡಿದರು ಎಂದು ಸ್ಪಷ್ಟವಾಗಿ ಹೇಳಲಾರೆ. ಆದ್ರೆ ಶ್ರೀಕೃಷ್ಣನ ಪರವಾಗಿ ನೋಡಿದ್ರೆ ಇವರು ಪಾಂಡವರ ಪಕ್ಷದಲ್ಲಿ ಇರಬಹುದು. ಪಾಂಡವರು ಮತ್ಸ್ಯ ದೇಶದಲ್ಲಿಯೇ ತಮ್ಮ ಅಜ್ಞಾತವಾಸವನ್ನ ಕಳೆದರು. ದ್ರೋಣ ಪರ್ವದಲ್ಲಿನ 22ನೇ ಅಧ್ಯಾಯದಲ್ಲಿ ಮತ್ಸ್ಯ ದೇಶದ ಸೈನ್ಯವು ಪಾಂಡವರ ಪಕ್ಷದಲ್ಲಿ ನಿಂತುಕೊಂಡು ತಮ್ಮ ಯುದ್ಧವನ್ನ ಸಾರಿದರು ಎಂದು ತಿಳಿದುಕೊಳ್ಳಬಹುದು. ಫ್ರೆಂಡ್ಸ್, ಇವತ್ತಿನ ದಿನ ಕುರುಕ್ಷೇತ್ರ ಯುದ್ಧದ ಭಾಗವಾಗಿದ್ದ
ದೇಶಗಳ ಬಗ್ಗೆ ತಿಳಿದುಕೊಂಡವಲ್ಲವೇ ಮತ್ತೊಂದಿಷ್ಟು ದೇಶಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ನಿಮ್ಮ ಸಪೋರ್ಟ್ ಅನ್ನು ತೋರಿಸಿ. ಧನ್ಯವಾದಗಳು.